ಗಲ್ಫ್ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ನಮ್ಮ ಭಾರತದ ಮೇಲೂ ಪರಿಣಾಮ ಬೀರುತ್ತೆ. ಯಾರೂ ಕೂಡ ಊಹಿಸಿಕೊಂಡಿರಲಿಲ್ಲ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಭಾರತೀಯರು ಸಂಕಷ್ಟದಲ್ಲಿದ್ದಾರೆ. ಈ ಯುದ್ಧಗಳಿಂದ ನಮ್ಮ ದೇಶದ ಹೋಟೆಲ್ಗಳ ಮೇಲೆ, ದೇವಸ್ಥಾನಗಳ ಮೇಲೆ, ಆಟೋ ಚಾಲಕರ ಮೇಲೆ, ಜನರ ಮೇಲೆ ಪರಿಣಾಮ ಬೀರುತ್ತೆ. ದಿನ ಬೆಳಗಾದ್ರೆ ಸಾಕು, ಕೆಲಸಕ್ಕೆ ಹೋಗೋರು ಹೋಟೆಲ್ಗಳಲ್ಲಿ ಉಪಹಾರವನ್ನ ಸೇವಿಸ್ತಾರೆ. ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಹೋಗ್ತಾರೆ. ಅಂತಹ ಭಕ್ತರಿಗೆಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಕೂಡ ಬಂದಾಗಿದೆ. LPG ಸಿಲಿಂಡರ್ಗಳ ಕೊರತೆಯಿಂದ ದೇವಸ್ಥಾನಗಳಿಗೆ, ಹೋಟೆಲ್ಗಳಿಗೂ ಕೂಡ ಬಿಸಿ ತಟ್ಟಿದೆ. ಯಾವಾಗ ಮಾರುಕಟ್ಟೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಯಿತೋ ತಕ್ಷಣವೇ ಜನ ಪರ್ಯಾಯ ವ್ಯವಸ್ಥೆಗೆ ಸಿದ್ಧರಾಗಿದ್ದಾರೆ. ಹಳ್ಳಿಗಳಲ್ಲಿ ಇತ್ತೀಚಿನವರೆಗೂ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸೋದು ವಿರಳವೇ ಆಗಿತ್ತು. ಅಲ್ಲಿ ಏನಿದ್ದರೂ ಕಟ್ಟಿಗೆಯ ಒಲೆಗಳನ್ನು ಕೂಡ ಉಪಯೋಗವನ್ನೇ ಮಾಡ್ತಾ ಇದ್ರು. ಆದರೆ ಈ ನಡುವೆ ಪ್ರತಿ ಹಳ್ಳಿಯ ಜನರ ಅಡುಗೆ ಮನೆಗೂ ಗ್ಯಾಸ್ ಸಿಲಿಂಡರ್ ತಲುಪಿದೆ. ಪರಿಣಾಮ ಕಟ್ಟಿಗೆ ಬಳಕೆ ಕೊಂಚ ಕಡಿಮೆ ಆಗ್ತಿತ್ತು. ಸಿಲಿಂಡರ್ ಗ್ಯಾಸ್ ಇರಬೇಕಾದ್ರೆ ಯಾಕೆ ಒಲೆ ಹಚ್ಚೋದು ಅಂತ ಇದ್ರು. ಈ ಕಟ್ಟಿಗೆಯನ್ನು ಸುಲಿದು ಜೀವನ ಸಾಗಿಸ್ತಿದ್ದಂತಹ ಕಾರ್ಮಿಕ ವರ್ಗಕ್ಕೆ ಈ ಸಿಲಿಂಡರ್ಗಳ ಬೆಳವಣಿಗೆ ನಷ್ಟ ಕೂಡ ತಂದೊಡ್ಡಿತ್ತು. ಆದರೆ ಇದೀಗ ಮತ್ತೆ ಕಟ್ಟಿಗೆ ಸುಲಿಯುವವರಿಗೆ ಡಿಮ್ಯಾಂಡ್ ಬಂದಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕಟ್ಟಿಗೆ ಸುಲಿಯಲೆಂದೇ ಇರುವಂತಹ ಯಂತ್ರಗಳು ಸಾಕಷ್ಟಿವೆ. ಈ ಯಂತ್ರಗಳಿಗೆ ಇದೀಗ ಡಿಮ್ಯಾಂಡ್. ಯಾವಾಗ LPG ಸಿಲಿಂಡರ್ಗಳ ಕೊರತೆ ಹೆಚ್ಚಾಯಿತೋ ಆವಾಗ ಸೌದೆ ಒಲೆಗಳ ನೆನಪಾಗಿದೆ ಜನರಿಗೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಈಗ ಸೌದೆ ಒಲೆಯನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಅಲ್ಲದೆ ನಗರಗಳಲ್ಲಿ ಈ ಸೌದೆ ಸಿಗೋದು ತುಂಬಾನೇ ಕಷ್ಟ. ಹಾಗಾಗಿ ನಗರದಲ್ಲಿರುವಂತಹ ಜನರು ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ. ಯುದ್ಧ ಹೀಗೆ ಮುಂದುವರೆದರಂತೂ ತುಂಬಾ ಕಷ್ಟವಾಗಲಿದೆ. ಒಟ್ನಲ್ಲಿ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಿಲ್ಲೋವರೆಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೋದು ಅನಿವಾರ್ಯವಾಗಿದೆ.